ಸ್ವಾತಿ ಹೆಂಗೆ ಅನ್ನಿಸ್ತು ಪ್ಲೇಸ್ ನಿನಗೆ? ರೀ ಭಾರಿ ಲೊಕೇಶನ್ ಸೆಲೆಕ್ಟ್ ಮಾಡೀರಿ. ನಂಗಂತೂ ಇದು ವ್ಯೂ ನೋಡ್ರೆ ಯಪ್ಪ ದೇವ್ರೆ, ಎಂಥ ಮಸ್ತ್ ಪ್ಲೇಸಿಗೆ ಕರ್ಕೊಂಡು ಬಂದೇರಿ. ನಾ ಅಂದ್ಕೊಂಡೇ ಇರಲಿಲ್ಲ. ಬಟ್ ನಾ ಫೋಟೋ ಒಳಗೆ ವಿಡಿಯೋ ಒಳಗೆ ನೋಡಿದ್ನಿ. ಬಟ್ ಇದು ಆ್ಯಕ್ಚುಲಿ ನಾವು ರಿಯಲಾಗಿ ನೋಡೋಕೆ ಮಾತ್ರ ಭಾರಿ ಐತ್ರಿ. ಆ ಫೋಟೋಕಿನ್ನ ರಿಯಲ್ ಅಂದ್ರೆ ಭಾರಿ ಐತೆ ನೋಡ್ರಿ. ನಿನ್ನ ಟೀ ಹೆಂಗಿತ್ತ? ಟೀ ಹಾಟ್ ಆ್ಯಂಡ್ ಮಸ್ತ್ ಇತ್ತು. ಟೇಸ್ಟ್ ಮಾತ್ರ ಭಾರಿ ಇತ್ತು. ಎಲ್ಲ ಫೆಸಿಲಿಟಿ ಚಲೋ ಕೊಡತ್ತಾರಲ್ಲ, ನಂಗಂತೂ ಲೈಕ್ ಆತ. ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗುನು, ಹೋಗಿ ಒಂದು ಸ್ವಲ್ಪ ಸುತ್ತಾಡಿ ಆಮೇಲೆ ಬಂದು ಸ್ಟೇ ಮಾಡಕ್ಕೆ ಬರ್ತೈತಿ. ನಮಗೆ ನೈಟ್ ಸ್ಟೇ ಮಾಡೋಕೆ ಇಲ್ಲೇ ಟೆಂಟ್ ಐತ್ಲಾ ಎದುರಿಗೆ ಕಾಣತೈತಿ ನೋಡು, ಆ ಟೆಂಟ್ದು ಆಪ್ಷನ್ ಐತಿ. ಬ್ಯಾಡ್ ಅಂದ್ರೆ ರೂಮ್ದು ಆಪ್ಷನ್ ಐತಿ. ಅಂದ್ರೆ ಪರ್ಟಿಕ್ಯುಲರ್ ಒಂದು ರೂಮ ಮತ್ತು ಹಿಂಗೆ ಬಾಲ್ಕನಿ ಒಳಗನೆ ಇದು ನಿನಗೆ ಬಾಲ್ಕನಿ ಮುಂದೆ ಹಿಂಗೆ ಗಾರ್ಡನ್ ಮಾಡಿ ಕಿಶಿಂದ ಏನು ಮಾಡ್ಯಾರಲ್ಲ, ಇದು ಇಲ್ಲೇ ಟೆಂಟು ಐತಿ. ಸೊ ನೀ ಅಲ್ಲಿ ಮಕ್ಕೋನಂದ್ರೆ ಅಲ್ಲಿ ಮಕ್ಕೋನು, ಇಲ್ಲಿ ಮಕ್ಕೋನಂದ್ರೆ ಇಲ್ಲಿ ಮಕ್ಕೋನು. ಅಯ್ಯೋ ರೀ, ಈಗ ಇಷ್ಟು ಚಳಿ ಐತಿ, ಏನು ರಾತ್ರಿ ಎಷ್ಟು ಚಳಿ ಆಗಬಾರ್ದ್ರಿ. ಅಯ್ಯೋ ಯಾಕೆ ಭಯ ಪಡ್ತಿ, ಬಿಸಿ ಮಾಡಕ್ಕೆ ನಾ ಅದೇನಿಲ್ಲ. ಛೀ ಏನ್ರಿ ನೀವು. ಅಯ್ಯೋ ಸ್ವಾತಿ, ನಾವು ಹನಿಮೂನಿಗೆ ಬಂದಿದ್ದೀವಿ ಇವಾಗ, ಎಲ್ಲ ಚೀತು ಹಂಗೆಲ್ಲ ಅನ್ಬಾರ್ದು. ಮಸ್ತ್ ಐತ್ರಿ. ಮಸ್ತ್ ಪ್ಲೇಸಿಗೆ ಕರ್ಕೊಂಬಂದ್ರಿ. ಮಸ್ತ್ ಮಜಾ ಮಾಡಿ ಎಂಜಾಯ್ ಮಾಡಿ ಹೋಗೋಣ್ರಿ. ರೀ ನಾನು ಒಂದೆರಡು ಸಿಂಗಲ್ ಫೋಟೋ ತೆಗೀರಿ. ಅವಾಗಿಂದ ಕಪಲ್ ಫೋಟೋ ಅಂತ ತೊಗೊಂಡಿವಿ. ಅದು ಚಲೋ ಆಯ್ತು ನೋಡ್ರಿ. ನಾವು ಸ್ಟ್ಯಾಂಡ್ ತಂದು ಇರ್ಲಿಕ್ಕಂದ್ರೆ ಭಾಳ ಪ್ರಾಬ್ಲಮ್ ಆಗ್ತೈತೆ ರೀ. ಇಲ್ಲಿ ಫೋಟೋ ತೆಗಿಯೋಕದು ಯಾರೂ ಇರಂಗಿಲ್ಲ, ನಮ್ದು ಪ್ರೈವೇಸಿಗೆ ಡಿಸ್ಟರ್ಬ್ ಯಾರು ಮಾಡೋಂಗಿಲ್ಲ. ಸೊ ನಾವು ಅದು ಫೋಟೋ ಸ್ಟ್ಯಾಂಡ್ ತಂದು ಚಲೋ ಆತ್ರಿ. ಅದು ಮೊಬೈಲ್ ಸ್ಟ್ಯಾಂಡ್ ತಂದ್ರಿ ಚಲೋ ಆತ್ರಿ. ಸುಮ್ಮನೆ ಆರಾಮ್ ಫೋಟೋ ತಗೊಳಕ್ಕೆ ಈಸಿ ಆಗ್ತಿದ್ರಿ. ಅವ್ರನ್ನ ಬಾ ಇವ್ರನ್ನ ಬಾ ಅನ್ನೋದು ಇದು ಬೆಸ್ಟ್ ನೋಡ್ರಿ. ನಿನ್ನ ಒಂದೆರಡು ಸಿಂಗಲ್ ಫೋಟೋ ತೆಗಿಲ್ಲ. ನಾ ಈ ಕಡೆ ಟೇಬಲ್ ಹಿಂದೆ ತೆಗಿದ್ನಂದ್ರೆ ಕರೆಕ್ಟ್ ಎಲ್ಲ ವ್ಯೂವ ಕರೆಕ್ಟ್ ಸೆಟ್ ಆಗತೈತಿ. ಪೋಸ್ ಕೊಡು ಸ್ವಲ್ಪ. ಕೊಡಾತೇನಿಲ್ಲ ರೀ, ತೆಗೀರಿ. ಮತ್ತು ಫೋಟೋ ಬಡ ತೆಗೀರಿ. ಮತ್ತು ನೆಕ್ಸ್ಟ್ ಲೊಕೇಶನ್ಗೆ ಹೋಗಕ್ಕೆ ಟೈಮ್ ಆಗ್ತೈತೆ ರೀ. ಹೋಗಿ ಬರ್ಬೇಕಂದ್ರೆ ಭಾಳ ಟೈಮ್ ಹಿಡಿತೈತೆ ರೀ. ಜಲ್ದಿ ತೆಗೀರಿ. ಈ ಡ್ರೆಸ್ ಒಳಗೆ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣತಿ, ಭಾಳ ಚಂದ ಕಾಣತಿ. ನಿಂಗೆ ಇಂಥವೆಲ್ಲ ಡ್ರೆಸ್ ಚಂದ ಕಾಣ್ತಾವ ನೋಡು. ನೀ ಇದೇ ಥರ ಡ್ರೆಸ್ ಹಾಕೋತಪ್ಪ ಸುಮ್ಮನೆ ಊರಾಗಿದ್ದಾಗೂ. ಐರಿ ಊರಾಗ ಭಾಳ ಶೆಕೆ ಇರ್ತೈತ್ರಿ. ಇವೇನು ಡ್ರೆಸ್ ಹಾಕೋದ್ರಿ, ಇಲ್ಲಿ ಭಾಳ ತಂಪೈತೈತೆ ನಡಿತೈತ್ರಿ. ಊರಾಗ ಕೆಟ್ಟ ಶೆಕೆಗೆ ಇಂಥವು ಡ್ರೆಸ್ ಏನು ನಡೀತಾವ್ರಿ. ಕಾಟನ್ ಡ್ರೆಸ್ ಕೆಟ್ಟ ತ್ರಾಸ ಮಾಡ್ತಿರ್ತಾವು. ಈ ನೀವು ಹಾಕೊಂಡ್ರೆ ಮುಗ್ದ ಹೋದ್ರಿ ನಮ್ಮ ಗತಿ. ಆದರೂ ನೀನು ಮತ್ತು ಮಸ್ತ್ ಬಾಡಿ ಮೇಂಟೈನ್ ಮಾಡಿಯಾ. ಅಯ್ಯೋ ಈಗ ಗೊತ್ತಾತೇನ್ರಿ ನಿಮಗೆ? ಇಷ್ಟು ದಿನ ಏನೂ ಗೊತ್ತಾಗಿಲ್ಲೇನ್ರಿ? ಅಂದರೆ ಈ ಥರ ಡ್ರೆಸ್ ಅದು ಎಲ್ಲ ಈಗ ಹಾಕತ್ತಿಲ್ಲ. ಸೊ ಅದಕ್ಕೆ ಈಗ ಚಂದ ಕಾಣತಿ, ಮಸ್ತ್ ಕಾಣತಿ. ಮತ್ತು ಇನ್ನೂ ಬೇರೆ ಬೇರೆ ಥರನೂ ಕಾಣತಿ ಬಿಡು. ಸಾಕು ಬಿಡ್ರಿ, ನೋಡುನು ಬೇರೆ ಫೋಟೋ ಹೆಂಗೆ ತೆಗ್ದಾರೆ ತಂದು. ಈಗ ಫೋಟೋ ತೆಗ್ದಿದ್ದೇನು ನೋಡ್ಕೊತ ಕುಂಡ್ರದ್ ಬೇಡ, ನಡಿ ಈಗ ಬೇರೆ ಕಡೆ ಲೊಕೇಶನ್ಗೆ ಹೋಗೋಣ. ಅಯ್ಯೋ ಭಾಳ ಪಾಳೆ ಐತೆ ನೋಡ್ರಿ. ಇಲ್ಲೇ ನಮ್ದು ಪಾಳೆ ಬರೋಟ್ಗೆ ಕ್ಯೂ ಬರೋಟ್ಗೆ ಟೈಮ್ ಭಾಳ ಆಗ್ತೈತೆ ನೋಡ್ರಿ. ಮತ್ತು ನಮ್ದರ ಈಗ ಏನು ಕೆಲಸ ಐತೆ, ಪಾಳೆ ಪ್ರಕಾರ ಹೋಗಿ ಎಂಜಾಯ್ ಮಾಡಿ ಆಮೇಲೆ ರೂಮಿಗೆ ಹೋಗಿ ರೂಮ್ದಾಗ ಮಕ್ಕೋದೈತ್ಲ, ಮತ್ತೇನೈತೆ ತೆಗದು. ಈಗೇನು ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಆರಾಮ ಅವ್ರು ಮಾಡಿರ್ತಾರೋ ಹೋಗೋದೈತಿ, ಊಟ ಮಾಡೋದೈತಿ, ಆರಾಮ್ ರೂಮ್ದಾಗ ಬೆಚ್ಚಗೆ ಮಕ್ಕೋದೈತಿ. ಆದರೆ ಎಷ್ಟು ಮಸ್ತ್ ಕಾಣ್ತೈತಲ್ಲ ರೀ. ಎಲ್ಲ ಕಡೆ ಐಸ ಫುಲ್ಲು ಮಸ್ತ್ ಐತೆ ನೋಡ್ರಿ. ಅಲ್ರಿ ಸ್ನೋ ಬೀಳಕ್ಕೆ ಸ್ಟಾರ್ಟ್ ಆತ್ಲ ರೀ. ಎಷ್ಟು ತಂಪಾಗ್ತೈತ್ರಿ ಅಪ್ಪ ರೀ. ಹೌದು, ಯಾವಾಗ ಸ್ನೋ ಬೀಳ್ತೈತಿ ಯಾವಾಗ ಸ್ಟಾಪ್ ಆಗ್ತೈತಿ ಗೊತ್ತಾಗಂಗಿಲ್ಲ. ಕ್ಲೈಮೇಟ್ ವೇರಿ ಭಾಳ ಆಗ್ತಿರ್ತೈತಿಲ್ಲ. ಸೊ ಹಂಗೆ ಸ್ನೋ ಬೀಳತೈತಿ ನೋಡಿ, ಈಗ ಮಸ್ತಲ್ಲ. ಇದೊಂಥರ ಫೀಲ್ ಭಾರಿ ಇಲ್ಲ. ರೀ ಎಲ್ಲಿ ನೋಡ್ತೀರಿ ನೋಡ್ರಿ, ಐಸ್ ಯಪ್ಪ ಹೆಂಗಾರೆ ರೀ. ಎಷ್ಟು ಚಂದ ಐತ್ರಿ ಈ ಪ್ಲೇಸ. ಸ್ವರ್ಗದ ಗತೆ ಕಾಣತೈತೆ ನೋಡ್ರಿ. ಏನು ರೀ ಬೆಂಕಿ ಐತ್ರಿ ನೋಡ್ರಿ. ಎಲ್ಲರೇ ಒಂಚೂರು ನೆಲಾರೆ ಕಾಣತೈತೆ ನೋಡ್ರಿ. ಎಲ್ಲ ಕಡೆ ಬರೀ ಐಸ ಕಾಣತೈತ್ರಿ. ಮತ್ತು ಇನ್ನೊಂದು ಏನು ರೀ, ಗಾಡಿಯಾಗ ಬರುವಾಗ ನಾನು ಏನು ಅಂಜಿಕೆ ಬರತೈತೆ ಗೊತ್ತೇನು? ಎಲ್ಲೂ ರೋಡ ಕಾಣ್ವತ್, ಎಲ್ಲ ಕಡೆ ಐಸ್. ಯಪ್ಪ ಇಲ್ಲಿ ಮಂದಿ ಹೆಂಗಾರೆ ಇರ್ತಾರ್ರಿ. ಈಗ ನಮ್ಮ ಕಡೆ ನಾವು ಹೆಂಗೆ ಬಿಸಿಲಾಗಿರ್ತೀವಿಲ್ಲೋ, ಅವರು ಇಲ್ಲಿ ಹಂಗೆ. ಈಗ ಇವರಿಗೆ ನಮ್ಮ ಕಡೆ ಬಂದ್ರೆ ಅವರಿಗೆಲ್ಲ ಅಡ್ಜಸ್ಟ್ ಆಗಲಿ. ಏನು ಬಿಸಿಲ, ಏನು ಕೆಟ್ಟು ತ್ರಾಸ ಆಗ್ತೈತಿ ಅಂತಾರೆ. ನಾವು ಅಲ್ಲಿ ಅಂತ ಇಲ್ಲಿ ಬಂದಿರ್ತೀವಿ, ನಮಗೇನು ಅನ್ನಿಸ್ತೈತಿ, ಅಯ್ಯೋ ಮನಗೊಂಡು ತಂಡೈತಿ, ತಂಪೈತಿ ಅದು ನಾವು ಅಂತೀವಿ. ಅದಲ್ಲ, ನಮ್ಮ ಲೊಕೇಶನ್ಗೆ ನಮ್ಮ ಲೊಕೇಶನದ ನಮಗೆ ಸೆಟ್ ಆಗಿರ್ತೈತಿ. ಇನ್ನೊಮ್ಮೆ ಇದೆಲ್ಲ ನಮಗೆ ವಿಸಿಟಿಂಗ್ ಪ್ಲೇಸಸ್ ಅಷ್ಟೇ. ನಾವು ಈಗ ಬಂದು ಇಲ್ಲೇ ಇರ್ತೀವಿ ಅಂದ್ರೆ ಆಗೋದಿಲ್ಲ ರೀ. ನಮ್ಮ ದಿನ ಕ್ಯೂ ಬರಕ್ಕೆ ಭಾಳ ಲೇಟ್ ಆಗ್ತೈತ್ರಿ. ಭಾಳ ಮಂದಿ ಅದಾರ ರೀ. ಅನ್ಕ ಏನು ಮಾಡೋದ್ರಿ? ಅನ್ಕ ಏನು ಮಾಡೋದಂದ್ರೆ ಅನ್ಕ ಮಾತಾಡ್ಕೋತ ಕುಂಡ್ರೋದು, ನಿಂದ್ರೋದು, ತಿರುಗಾಡೋದು.
ನೋಡಾಕ ಎರಡು ಕಣ್ಣು ಸಾಲ್ವಲ್ಲು ನೋಡ್ರಿ, ಏನು ಭಾರಿ ಅಂದ್ರೆ ಭಾರಿ ಐತ್ರಿ. ಇನ್ನೊಂದು ಏನು ಗೊತ್ತೇನ್ರಿ, ಆದ್ರೆ ನಂಗೆ ಒಂದು ಬೇಜಾರಾಗಿದ್ದು ಏನು ಗೊತ್ತೇನ್ರಿ, ಇಲ್ಲಿ ಪಾಪ ಯಾವಾಗಲೂ ಗುಡ್ಡು ಕುಸಿತ ಮತ್ತು ಹಿಂಗೆ ಸ್ನೋ ಬೆಳ್ಯಾಕತ್ರ ಇವ್ರಿಗೆ ಬೆಳ್ಯಾಕ ಪ್ರಾಬ್ಲಮ್ ಇರಲ್ಲ. ನಮ್ದೆಲ್ಲ ಹೊಲ ಐತಿ, ನಾವೆಲ್ಲ ಬೆಳೆದ ತಿಂತೀವಿ. ಹಂಗೆ ಪಾಪ ಇವ್ರಿಗೆ ಆಪ್ಷನ್ ಇಲ್ಲ ರೀ. ಬರೀ ಆ್ಯಪಲ್ ಬೆಳಿತಾರೆ ನೋಡ್ರಿ ಇವ್ರ. ಏನು ಆ್ಯಪಲ್ ರುಚಿ ಇದಾವ್ರಿ. ಇದೇ ತೊಗೊಂಡಿವ್ರಲ್ಲ ಗಾಡಿಯಾಗ ಇಟ್ಟಿವಿ ನೋಡು, ಅವು ಏನು ಆ್ಯಪಲ್ ರೀ. ಒಂದು ಆ್ಯಪಲ್ ತೊಗೊಂಡು ಹೋಗಿ ಕಡೋದನ್ ರೀ, ಏನು ರಸ ಐತ್ರಿ ಆ್ಯಪಲ್ ಒಳಗೆ. ಯವ್ವಾ, ನಮ್ಮ ಕಡೆ ಬರ್ತಾವೆ ಅವೆಲ್ಲ ಒಳಗಿಂದ ರಸ ಅವನಿಗೆ ಶೆಕೆ ಆಗಿರ್ತೈತಿ. ಅದು ಆ್ಯಪಲ್ ಐತ್ಲ ಬೆಂಡ ತಿಂದಂಗೆ ಆಕತಿ, ಆ ನಮ್ನಿ ಒಣಗಿದ್ದು ಬರ್ತಾವೆ. ಆ್ಯಕ್ಚುಲಿ ಇಲ್ಲಿ ನೋಡ್ಬೇಕು ರೀ, ಇಲ್ಲಿ ನೀವು ಮಸ್ತ್ ಅಂದ್ರೆ ಮಸ್ತ್ ನೀವು ತಿನ್ಲಿಲ್ಲ ರೀ. ನಾ ತಿನ್ನಕ್ಕೆ ನಿಮಗೆ ಕೊಡಾಕತ್ರ ಅಲ್ಲಿ ಈಗೇನು ಅಲ್ಲಿ ನಾಷ್ಟ ಫುಲ್ ಆಗೈತಿ ಅಲ್ಲಿ ಅಂದ್ರಿ. ಬಟ್ ಒಂದು ಆ್ಯಪಲ್ ತಿನ್ರಿ ನೀವು ಪೂರ ಹೆಂಗೆ ಗೊತ್ತೇನು, ನೀವು ಆ್ಯಪಲ್ ಮೇಲೆ ಆರಾಮ ಟ್ರಿಪ್ ಮುಗಿಸ್ರಿ, ಅಷ್ಟು ರುಚಿ ಅದಾವ್ರಿ. ಈಗ ಹೋಗುವಾಗ ಇನ್ನೊಂದು 2-3 ಕಿಲೋ ತೊಗೊಂಡು ಹೋಗುಣ್ರಿ ನಮಗೆ ತಿನ್ನಕ್ಕೆ. ಮತ್ತು ಇನ್ನು ಟ್ರಿಪ್ ಎಲ್ಲ ಮುಗಿಸಿ ಊರಿಗೆ ಹೋಗಿರ್ತೀವ್ರಲ್ಲ ರೀ, ಆವಾಗ ಅತ್ತಿಗೆ ಮಾಮಾರಿಗದು ಎಲ್ಲರಿಗೂ ಆ್ಯಪಲ್ ಒಯ್ಯನ್ರಿ. ಆ್ಯಪಲ್ ಮಾತ್ರ ಭಾಳ ಚಲೋ ಅದ ರೀ. ಮತ್ತು ನಮ್ಮ ಮನೆ ತವ್ರ ಮನೆಯವ್ರಿಗೆ ಕೊಡ್ಬೇಕ್ರಿ. ಮತ್ತು ಅದು ಎಲ್ಲ ತೊಗೊಂಡು ಹೋಗುಣ್ರಿ. ಹೌದು ನೋಡ, ನೀ ಅಂದಂಗೆ ನನಗೂ ಇನ್ನೊಂದು ಏನು ಗೊತ್ತಾನ, ಇಲ್ಲಿ ಪಾಪ ಮನಿ ಎಷ್ಟು ಚಂದ ಕಟ್ಟ್ಯಾರು. ಇಲ್ಲಿ ಅದ ಗುಡ್ಡ ಕಟ್ಗರ್ಸ್ ಬಿತ್ತಂದ್ರೆ ಮತ್ತು ಅವ್ರು ಕಟ್ಟಿದೆಲ್ಲ ಲಾಸ್ ಅಲ್ಲ. ನೋಡಿದೆ ನಾ ಎಂತೆಂಥ ಮನಿಗಳು ಕೆಳಗಿಂತ್ರ ಪಿಲ್ಲರ್ ಹಾಕೊಂಡು ಬಂದು ಮ್ಯಾಲ ಟಾಪ್ ಒಳಗೆ ಮನಿಗಳು, ಕೆಳಗೆ ನೋಡ್ರೆ ಬರೀ ಎಲ್ಲ ಪಿಲ್ಲರ್ ಅದಾವ. ವಿಚಿತ್ರ ಏನು ಮನಿ ಕಟ್ಟ್ಯಾರೋ ಮಾರಾಯನ. ಈ ಕಡೆ ನಮ್ಮಲ್ಲಿ ಪೂರ ನೆಲದ ಮ್ಯಾಲ ಒಂದೊಂದು 30-40 ಸೈಟ್ದಾಗ ಅಷ್ಟು ಚಂದ ಮನಿಗಳು ಕಟ್ಟಿಲ್ಲ. ಇಲ್ಲಿ ಬರೀ ಗುಡ್ದ ಈಟೀಟ್ ಏನು ಚಂದ ಮನಿ. ಅವು ಕಲರ್ ಎಷ್ಟು ಚಂದ ಕಾಣ್ತೈತಿ ಯವ್ವ. ನೋಡಾಕತ್ರ ಯಪ್ಪ ಎಲ್ಲೂ ಬೇರೆ ಕಡೆನೂ ಬಂದೀವಿ, ಮಸ್ತ್ ಅನ್ನಿಸ್ತೈತಿ ನೋಡ. ಹಂಗೆ ಅಲ್ರಿ, ನಾವು ನೋಡೋರ್ಗೇನ್ರಿ, ನಮಗೆ ಇವ್ರ ಊರು ಚಂದ, ಅವ್ರಿಗೆ ನಮ್ಮೂರು ಚಂದ. ಕಡಿಕ ನಮಗೆ ನಮ್ಮೂರನ್ನ ಚಲೋ ಇರಾಕ ಮಾಡಕ್ಕೆ. ಇಲ್ಲಿ ನೋಡ್ಲ ಬಟಾಟಿ ಬಿಟ್ರೆ ಏನು ಬರ್ತೈತ್ರಿ ಇಲ್ಲಿ ಬೆಳೆ, ಬರೀ ಬಟಾಟಿ ಪಾರ್ಸಲ್ ಆಗ್ತೈತೆ ನೋಡಿರ್ತೀರಿಲ್ರಿ. ನಿನ್ನೆದು ಊಟಕ್ಕೆ ಕೇಳಿಲ್ಲ ರೀ ನಾ ಏನೇನು ಮಾಡ್ತೀರಿ ಅಂತಂದು. ಒಟ್ಟು ಅವ್ರು ಆಲೂ ಪರೋಟ, ಆಲೂ ಟಿಕ್ಕ, ಒಟ್ಟು ಎಲ್ಲ ಆಲೂ ಎಷ್ಟರ ಬಟಾಟಿ ತಿಂತಾರ್ರಿ ಇವ್ರ. ಎಷ್ಟಡೆ ಬಟಾಟಿ ತಿಂತಾರಂದ್ರೆ ಏನು, ಅವ್ರಿಗಿಲ್ಲಿ ಮತ್ತು ಏನು ಬೆಳೆ ಬರಂಗಿಲ್ಲ. ಮತ್ತೆಲ್ಲ ಪ್ರಾಬ್ಲಮ್ಮ. ಈಗ ಬೇರೆ ಕಡೆಯಿಂದ ತರಿಸ್ಕೋಬೇಕಂದ್ರೆ ಆ ಕಡೆ ಗುಡ್ಡು ಕುಸಿತ ಆಗಿ ಗಾಡಿ ಅದು ಸಿಕ್ಕೊಂಡು ಅಂದ್ರೆ ಎಷ್ಟು ಮಂದಿಗೆ ತಂದು ಸಪ್ಲೈ ಆಗ್ತೈತಿ. ಅದಕ್ಕೆ ಬಟಾಟಿ ಒಂದು ಸರಿ ಹಿಂಗೆ ಬತ್ತತಿಕ್ಕು ಎಷ್ಟು ದಿನ ಜಗ್ತಾರೋ, ಅದಕ್ಕೆ ಬಟಾಟಿನೇ ಜಾಸ್ತಿ ಬೆಳೆದ ಈ ಕಡೆ ಕಳಿಸ್ತಾರೆ ನೋಡಿ. ಅದಕ್ಕೆ ಬಟಾಟಿಗೆ ಒಮ್ಮೆ ರೇಟ್ ಮನಗಂಡಾಗಿರ್ತೈತಿ ನೋಡಿ. ಏನ ಅನ್ರಿ ನೀವು, ಇಲ್ಲಿ ಮಂದಿ ಗಟ್ಟಿಯರಿ ಎದಕೊಂಡ್ರು ಈ ಕಾಡಿ ಮ್ಯಾಲಿಂತ್ರ ನೋಡ್ದ ಗುಡ್ದಾಗ ಮನಿ. ಗುಡ್ ಯಾವಾಗ ಕೆಳಗಿಂತ್ರ ಮನಿ ಮ್ಯಾಲ ಇರ್ತೈತಿ, ಕೆಳಗೆ ಗುಡ್ ಕಟ್ಗರಿಸ್ತಿರ್ತೈತಿ. ಯವ್ವ ಒಬ್ರದಂತೂ ನೋಡ್ರಿಲ್ಲೋ, ಕಾರ್ದಾಗ ಕೂತಾಗ ತೋರಿಸಿದ್ನಿ. ಎಲ್ಲ ಪೂರ್ತಿ ಮನಿ ಕೆಳಗಿನ ಗುಡ್ಡೆಲ್ಲ ಕಟ್ಟಾಗಿ ಬಿದ್ದೈತಿ. ಅದು ತುದಿ ಮ್ಯಾಲೆ ನಿಂತಂಗಾಗೈತಿ ಮನಿ. ಮತ್ತು ಆದ್ರೂ ಅಲ್ಲಿ ವಸ್ತಿ ಇದ್ರೆ ನೋಡ್ರಿಲ್ರಿ ನೀವು. ಮತ್ತು ಇನ್ನೊಂದೇನು ರೀ, ಅದು ಆದರೆ ಅಲ್ಲಿ ಮ್ಯಾಲೆ ನೋಡ್ರ ಮನೆಗಳ್ರಿ, ಈ ಕಡೆ ಕೆಳಗೆ ನೋಡ್ರ ಕೆಟ್ಟು ಜೋರ್ಲಿ ಸ್ಪೀಡ್ ಹರಿತೈತಿವ ನದಿ. ಆ ಬ್ಯಾಸ್ ನದಿ ಏನು ಜೋರು ಹರಿತೈತ್ರಿ, ಭಾಳ ಸೆಳು ಐತೆ ನೋಡ್ರಿ ಅದು. ಮತ್ತು ಮ್ಯಾಲಿನ ನಂತರ ಗುಡ್ಡು ಕುಸಿದು ಬಿದ್ದಿದ್ದೆಲ್ಲ ಆ ನದಿಯಾಗ ಹೋಗಿ ನದಿ ಸೆಳು ಭಾಳ ಐತೆ ನೋಡಿರಿಲ್ರಿ. ಎಂತೆಂಥ ಚೌಕ ಪಡಿಗಳೆಲ್ಲ ಗುಂಡ್ಕಲ್ ಗತಿ ಹೆಂಗಾಗ್ಯಾವ ನೋಡಿರಿಲ್ರಿ. ಅಷ್ಟು ನಮ್ನಿ ಸೆಳು ಐತ್ರಿ ಅಪ್ಪ. ನನಗರ ಆ ನದಿ ಹರಿದ ಸೌಂಡ್ ಕೇಳಿನ ಅಂಜೇನೇವನ. ಏನನ್ನ ಇಂಥ ಪ್ಲೇಸಿಗೆ ಒಂದು ಸರಿಯೇ ವಿಸಿಟ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈಗ ನಮ್ಮಲ್ಲೆಲ್ಲ ಹೆಂಗೆ ಅನ್ಕೋತಕೊಂಡಿರ್ತಾರೋ ಅಲ್ಲೇನು ಹೋಗೋದ್ರಲ್ಲಿ ಭಾಳ ತಂಪೈತಿ ಹಂಗೆ ಹಿಂಗೆ ಅಂತಾರೆ. ಕರೆ ಹೋದಾಗ ಗೊತ್ತಲ್ಲಿ ಮಜಾ ಏನೈತೆ ಅನ್ನೋದು. ಹೌದ್ರಿ, ಥ್ಯಾಂಕ್ ಯು ಸೋ ಮಚ್ ರೀ, ನೀವು ನಾನು ಕರ್ಕೊಂಡು ಬಂದಿದ್ದಕ್ಕೆ ರೀ. ಅದ್ರ ಲೊಕೇಶನ್ ಮಾತ್ರ ಭಾಳ ಗಿಚ್ಚಿ ಬೆಂಕಿ ಐತ್ರಿ. ನನಗೈತ್ಲ ಒಂದು ಸಾರಿ ಈಗೇನು ಬಂದು ಹೋಗ್ಯಾನ ರೀ, ಪದೇ ಇಲ್ಲೇ ಬರ್ಬೇಕು ಅನ್ಸತೈತ್ರಿ. ಕ್ಲೈಮೇಟ್ ಒಂದು ಕೋಲ್ಡ್ ಬಿಟ್ಟರೆ ಉಳ್ಕಿದೆಲ್ಲ ಭಾರಿ ಅಂದ್ರೆ ಭಾರಿ ಲೊಕೇಶನ್ ರೀ. ಕಪಲ್ಸಿಗೆ ಹನಿಮೂನಕ್ಕೆ ಮಾತ್ರ ಹೋಗಕ್ಕೆ ಬೆಂಕಿ ಪ್ಲೇಸ್ ನೋಡ್ರಿ ಇದು. ಮೇಡಮ್ ಅವ್ರಿಗೆ ಈಗ ಗೊತ್ತಾತನ್ ಬೆಂಕಿ ಅಂತಂದು. ಅಯ್ಯೋ ಹಂಗಲ್ಲ ರೀ, ಭಾಳ ಚಲೋ ಐತ್ರಿ. ನೆಕ್ಸ್ಟ್ ಫ್ಯೂಚರ್ ಒಳಗೆ ಯಾರ್ಯಾರ ಕಪಲ್ಸ್ ಹನಿಮೂನ್ಗೆ ಹೋಗೋರಿದ್ರೆ ಈ ಥರ ಮನಾಲಿ ಅದು ಬಂದ್ರಂದ್ರೆ ಅವ್ರಿಗೆ ಮಜಾ ಸಿಗ್ತೈತ್ರಿ. ಮಸ್ತ್ ಮಜಾ. ಲೊಕೇಶನ್ ಅವ್ರಿಗೆ ಏನು ಚಲೋ ರೀ. ಮತ್ತು ಒಟ್ಟು ಶೆಕೆ ಅನ್ನೋದೇ ಇಲ್ಲ ರೀ, ಫುಲ್ ತಂಪು ಇರ್ತೈತ್ರಿ, ಮಜಾ ಬರ್ತೈತ್ರಿ.
ಹಿಂಗೆ ಕಂಟಿನ್ಯೂಸ್ ಬೆಳ್ಳಾಕತ್ತೀರ ಪಾಪ್ರಿ ಅವರೆಲ್ಲ. ಮತ್ತು ಮನ್ಯಾಗೆಲ್ಲ ಪೂರ ವಿಚಿತ್ರ ಐತೆ ಹೇಳ್ರಿ ಲೊಕೇಶನ್ಗಳು. ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಎದಕತ್ತಾರ ಇದಕ್ಕೆ ನೋಡ್ರಿ. ಅಲ್ಲಿದ್ದು ಲೊಕೇಶನ್ ಅದು ಹೆಂಗೆ ಏನು ಭಾರಿ ಐತ್ರಿ. ಮನಾಲಿಗೆ ಎಲ್ಲರೂ ಹೋಗಿ ಬರ್ರಿ. ನಾ ಅಂತೂ ಎಲ್ಲರಿಗೂ ಹೇಳೋದದ, ಮನಾಲಿಗೆ ಎಲ್ಲರೂ ಹೋಗ್ರಿ, ತಿರುಗಾಡ್ರಿ, ಮಜಾ ಮಾಡಿರಿ. ಮನಾಲಿ ಮಸ್ತ್ ಐತಿ. ಕ್ಲೈಮೇಟ್ ಅಂತೂ ವೆರಿ ಚಿಲ್ ಅಂದ್ರೆ ಚಿಲ್ ಐತಿ. ಅದು ಕಪಲ್ಗೆ ಹೋಗೋಕ್ಕಂತೂ ಬೆಸ್ಟ್ ಅಂದ್ರೆ ಬೆಸ್ಟ್ ಪ್ಲೇಸ. ನಾ ಇಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ನಿಲ್ಲ ನಿನ್ನ ಕರ್ಕೊಂಡು ಬರ್ಬೇಕಂತಂದು. ನನಗೆಲ್ಲರೂ ಏನಂದ್ರು, ಹಂಗೆ ಅಲ್ಲೇ ಫುಡ್ ಅದು ಏನಷ್ಟು ಸರಿ ಇರೋಂಗಿಲ್ಲ, ಭಾಳ ತ್ರಾಸ ಆಗ್ತೈತಿ ಅಂತ. ಹಂಗೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಎಲ್ಲ ಮಸ್ತ್ ಫುಡ್ ಐತಿ. ನಿಮಗೆ ನೀವು ರೊಕ್ಕ ಕೊಟ್ಟಂಗೆ ನೋಡ, ನೀವು ರೊಕ್ಕ ಹೆಂಗೆ ಕೊಡ್ತೀರಿ ಹಂಗೆ ಫುಡ್ ನಿಮಗೆ ಕ್ವಾಲಿಟಿ ಚಲೋನೇ ಸಿಗ್ತೈತಿ. ಯಾರು ರೊಕ್ಕ ಒಂದು ಸ್ವಲ್ಪ ಖರ್ಚು ಕಮ್ಮಿ ಮಾಡ್ಬೇಕಂತಿರಲ್ಲ, ಅವ್ರಿಗೆ ಫುಡ್ ಒಂದು ಸ್ವಲ್ಪ ತ್ರಾಸ ಆಗ್ತೈತಿ. ಅದು ಓಕೆ. ಯಾರು ನೀವು ಚಲೋ ಹೋಟೆಲ್ಸ್ ಅದು ಬುಕ್ ಮಾಡ್ಕೋತಿರ್ಲ, ಮಿನಿಮಮ್ 4 ಸ್ಟಾರ್ 5 ಸ್ಟಾರ್ ಬುಕ್ ಮಾಡ್ಕೋರಿ. ಭಾರಿ ಅಂದ್ರೆ ಭಾರಿ ಫುಡ್ ಕೊಡ್ತಾರೆ, ಭಾರಿ ರೂಮ್ಸ್ ಕೊಡ್ತಾರೆ. ನೀವು 3 ಸ್ಟಾರ್ ಅದು ಹೋದ್ರೆ ಮತ್ತು ಅದ್ರ ರೇಟ್ ತಕ್ಕಂಗೆ ಅವರು ನಿಮಗೆ ಕ್ವಾಲಿಟಿ ಅವ್ರು ಎಲ್ಲ ಕಡೆ ಪ್ರಾಬ್ಲಮ್ ಇರೋದು ಅದು. ರೊಕ್ಕ ಕೊಟ್ಟ ಈಗಿನ ಕಾಲದಾಗಂತೂ ನೀವು ರೊಕ್ಕ ಹೆಂಗೆ ಕೊಡ್ತೀರಿ ಹಂಗೆ ಸರ್ವಿಸ್ ಇರ್ತೈತಿ. ಸೊ ನಾ ಅಂತೂ 4 ಸ್ಟಾರ್ದ ರೂಮ್ ಬುಕ್ ಮಾಡಿದ್ವಿ. ನಮ್ಮ ಲಕ್ಕಿಲಿ ಏನು ಗೊತ್ತನ್ನ 5 ಸ್ಟಾರ್ ರೂಮ್ ನಮಗೆ ಕೊಟ್ಟಾರ. ನಮಗೊಂದು ಬೆನಿಫಿಟ್ ಅದಂತೂ ಮಸ್ತ್ ಅದಾವ ರೂಮ್. ಮತ್ತು ನನಗೆ ಎಲ್ಲ ನನ್ನ ಫ್ರೆಂಡ್ಸ್ ಹೆಂಗೆ ಹೇಳ್ತಿದ್ರು, ಅಲ್ಲೇನ ಏನೂ ಸಿಗಂಗಿಲ್ಲ, ಆ ಸಿಗಂಗಿಲ್ಲ, ಈ ಸಿಗಂಗಿಲ್ಲ, ಹಿಂಗೆ ಅಲ್ಲೇನು ಹೋಗ್ತೀರಿ ಅಂತ ಅನ್ನತ್ತಿದ್ರು. ಬಟ್ ಏನೂ ಪ್ರಾಬ್ಲಮ್ ಆಗಿಲ್ಲ. ನಮಗಂತೂ ಮಸ್ತ್ ಡಿಶಸ್ ಕೊಡತ್ತಾರ. ನಾವು ಏನು ಡಿಶ್ ಹೇಳಿ ಹೋಗ್ತಿಲ್ಲ ಅದೇ ಡಿಶ್ ಮಾಡಿ ಕೊಡತ್ತಾರ. ಮತ್ತು ನಾವು ತೊಗೊಂಡಿದ್ದ ಪ್ಯಾಕೇಜ್ ಒಳಗೆ ಏನೈತಂದ್ರೆ, ನಾವು ಯಾವ ಡಿಶ್ ಸೆಲೆಕ್ಟ್ ಮಾಡಿ ಹೇಳ್ತೀವಲ್ಲ ಅದನ್ನು ಡಿಶ್ ನಮಗೆ ಮಾಡಿ ಕೊಡ್ತಾರೆ. ಅಂದ್ರೆ ಮಾರ್ನಿಂಗ್ ನಾವು ಅದು ನಮಗೆ ಮೊಬೈಲ್ ಒಳಗೆ ಒಂದು ಇದು ಕಳಿಸ್ತಾರೆ, ಚಾಟ್ ಕಳಿಸ್ತಾರೆ. ಅದ್ರೊಳಗೆ ನಮ್ಗೆ ಏನೇನು ಡಿಶ್ ಬೇಕಂತ ನಾವು ಸೆಲೆಕ್ಟ್ ಮಾಡಿದೀವಿ ಅಂದ್ರೆ, ನಾವು ರಿಟರ್ನ್ ರೂಮಿಗೆ ಬರೋದ್ರ ನಮಗೆ ಆ ಡಿಶ್ ಅದು ರೆಡಿ ಮಾಡಿ ಕೊಡ್ತಾರೆ. ಅಂದ್ರೆ ಟ್ರಾವೆಲರ್ಸ್ ಇದು ವೆಹಿಕಲ್ದು ಟ್ರಾವೆಲಿಂಗ್ಸ್ದವ್ರ ಇದೆಲ್ಲ ಕಾಂಟ್ಯಾಕ್ಟ್ ಇದ್ದ, ಸೊ ನಮಗೆಲ್ಲ ಮಾಡಿ ಕೊಡ್ತಾರೆ. ಸೊ ಮಸ್ತ್ ಐತಿ. ಎಲ್ಲರೂ ಒಂದ್ಸರಿ ಮನಾಲಿ ವಿಸಿಟ್ ಮಾಡಿರಿ. ಮಸ್ತ್ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಎಲ್ಲರೂ ಒಂದ್ಸರಿ ಮನಾಲಿಗೆ ಹೋಗಿ ಬರ್ರಿ. ಮತ್ತು ಹಂಗೆ ಇನ್ನೊಂದು ಏನು ಗೊತ್ತೇನು ರೀ, ಎಲ್ಲರೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಬಿಡಬೇಡ್ರಿ. ಮತ್ತು ನಾವಂತೂ ಮನಾಲಿಗೆ ಖರ್ಚು ಮಾಡ್ಕೊಂಡು ಬಂದೀವಿ ರೀ ನಿಮಗೆಲ್ಲ ಮನಾಲಿ ತೋರ್ಸಕ್ಕೆ. ಮತ್ತು ನೀವು ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ.